ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಮನಿ ಹೀಲಿಂಗ್ ಟೆಕ್ನಿಕ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇಲ್ಲಿ ನಾವು ಮೆಡಿಟೇಷನ್ ಮಾಡುವಂಥ ಒಂದು ರೀತಿಯಲ್ಲಿ ಮನಿ ಬ್ಲಾಕೇಜ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ನಿಮಗೆ ಬೇಕಾಗಿರೋದು 5 to 10 ಮಿನಿಟ್ಸ್ ಅಷ್ಟೇ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅಂದರೆ ನೀವು ಫ್ರೆಶ್ ಆದ ನಂತರ, ಇಲ್ಲಾಂದರೆ ಮಲಗುವ ಮುನ್ನ ಈ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡ್ಕೋಬೋದು. ತುಂಬ ನಿಮಗೆ ಯಾವುದೇ ಸ್ಟ್ರೆಸ್ ಇದ್ದರೂ ಕೂಡ ಅದು ರಿಮೂವ್ ಮಾಡೋಕ್ಕೆ ಈ ಒಂದು ಟೆಕ್ನಿಕ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದು ಹಾರ್ಟಿಗೆ ಅಂದರೆ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಮಂತ್ರ ಈ ರೀತಿ ಇದೆ: ಯುಂ ನಮಃ ಶಿವಾಯ. ಈ ಮಂತ್ರ ಶಿವನಿಗೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಕೇಳಿದ ತಕ್ಷಣವೇ ಗೊತ್ತಾಗ್ತಿರುತ್ತೆ. ಇದು ಯಾಕೆ ನಾವು ಮೆಡಿಟೇಷನ್ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದಾದರೆ, ಹೃದಯದ ಚಕ್ರ ಏನಿದೆ ಅಲ್ಲಿ ಈ ಒಂದು ಮಂತ್ರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಹೇಗೆ ಅಂದರೆ, ನಮಗಿವಾಗ ನಾನು ಮನಿ ಹೀಲಿಂಗ್ ಅಂತ ಏನಕ್ಕೆ ಹೇಳಿದ್ದೀನಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಡೈರೆಕ್ಟಾಗಿ ನಿಮ್ಮ ಕೈಗೆ ದುಡ್ಡು ಬರುತ್ತೆ ಅನ್ನುವಂಥದ್ದಲ್ಲ ಈ ಒಂದು ಮಂತ್ರದ ಎಫೆಕ್ಟು. ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನಮಗೆ ಯಾವುದಾದ್ರೂ ಒಂದು ರೀತಿಯಾದಂಥ ಬ್ಲಾಕೇಜಸ್ ಇದ್ದರೆ ಅದು ರಿಮೂವ್ ಮಾಡಿ ದುಡ್ಡು ಆಕರ್ಷಣೆ ಆಗುತ್ತೆ ಅನ್ನುವಂಥದ್ದೇ ಇದರ ಅರ್ಥ. ಯಾಕೆಂದರೆ ಮನಿ ಹೀಲಿಂಗ್ ಅಂತ ನಾವು ಹೇಳ್ತಾ ಇರೋದು. ಏನೇ ಒಂದು ಮನಿ ರಿಲೇಟೆಡ್ ಇಶ್ಯೂ, ಮನಿ ಅಂತ ಬಂದಾಗ ಮೇನ್ಲಿ ಕ್ಯಾಶ್ ಅಂತ ಹೇಳ್ತೀವಿ. ಯಾಕೆಂದರೆ ಈ ರೀತಿಯಾದಂಥ ಟೆನ್ಷನ್ಸ್ ಎಲ್ಲ ನಮಗೆ ಬಂದಾಗ ಮೇನ್ ಎಲ್ಲಿ ನಮಗೆ ಕೂತ್ಕೊಂಡಿರುತ್ತೆ ಈ ಟೆನ್ಷನ್ ಎಲ್ಲ ನಮ್ಮ ಹೃದಯದಲ್ಲಿ ಕೂತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬ್ಲಾಕೇಜ್ ಸ್ಟಾರ್ಟ್ ಆಗೋದೇ ನಮ್ಮ ಹೃದಯದಿಂದ. ಸೊ ಈ ಒಂದು ಮೆಡಿಟೇಷನ್ ನೀವು ಮಾಡೋದ್ರಿಂದ ನಮ್ಮ ಮೈಂಡ್ ಕಾಮ್ ಆಗುತ್ತೆ, ಹಾಗೆ ಹೀಲಿಂಗ್ ಆಗುತ್ತೆ. ಅದು ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಹೀಲ್ ಆಗೋಕ್ಕೆ ಈ ಒಂದು ಮಂತ್ರ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೀವು ಈ ಒಂದು ಮಂತ್ರವನ್ನು ರಾತ್ರಿ ಮಲಗುವ ಮುಂಚೆ ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಮಲಗುವ ಮುಂಚೆ ಅಂದರೆ ನೀವು ಕೆಳಗಡೆ ಒಂದು ಚಾಪೆ ಇಲ್ಲಾಂದರೆ ಒಂದು ಶೀಟ್ ಏನಾದರೂ ಆರಿಸ್ಕೊಂಡು ಈಸ್ಟ್ ಇಲ್ಲ ನಾರ್ತ್ ಕಡೆ ತಿರ್ಕೊಂಡು, ಅಂದರೆ ಪೂರ್ವ ದಿಕ್ಕಿಗೆ ಇಲ್ಲಾಂದರೆ ಉತ್ತರ ದಿಕ್ಕಿಗೆ ತಿರ್ಕೊಂಡು ಈ ಒಂದು ಮಂತ್ರ ನೀವು ಹೇಳಬೇಕಾಗುತ್ತೆ. ಮಂತ್ರ ಇಷ್ಟೇ, ನಾನು ಹೇಳ್ದಂಗೆ ಯುಂ ನಮಃ ಶಿವಾಯ ಅನ್ನುವಂಥದ್ದು. ತುಂಬ ನಾವು ಟೆನ್ಷನ್ ಇಟ್ಕೊಂಡು ಇಲ್ಲ ಅಗ್ರೆಸಿವ್ ಆಗಿರುವಂಥ ಒಂದು ಮೂಡಲ್ಲಿ ನಾವು ಈ ಒಂದು ಮಂತ್ರವನ್ನು ಯೂಸ್ ಮಾಡಬಾರ್ದು. ಯಾಕೆಂದರೆ ಕೆಲವರಿಗೆ ತುಂಬ ಒಂಥರ ಮನಿ ಟೆನ್ಷನ್ ಮೈಂಡಲ್ಲಿರುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ದುಡ್ಡು ಬೇಕು ಅನ್ನೋವಂಥ ಒಂದು ಆತರದಿಂದ ಈ ಒಂದು ಟೆಕ್ನಿಕ್ ಮಾಡಿದಾಗ ಏನಾಗುತ್ತೆ, ಮೈಂಡು ನಮ್ಮದು ಕಾಮ್ ಆಗಲ್ಲ. ಹಾಗಾಗಿ ಅದು ವರ್ಕ್ ಆಗಲ್ಲ. ನಿಮಗೆ ಯಾವ ಥರ ಇದು ಹೀಲ್ ಆಗಬೇಕು ಅದು ಹೀಲ್ ಆಗಲ್ಲ. ಈಗ ನಾವೇನಕ್ಕೆ ಹೇಳ್ತಿದ್ವಿ ಹೀಲಿಂಗ್ ಟೆಕ್ನಿಕ್ ಅಂದರೆ, ಪ್ರತಿಯೊಂದು ಗಾಯ ಆಗಿದ್ದರೂ ಕೂಡ ಅದು ಇವಾಗ ನನಗಿವತ್ತು ಗಾಯ ಆಗಿದೆ ನಾಳೆನೇ ಅದು ವಾಸಿಯಾಗಬೇಕು ಅಂದರೆ ಆಗಲ್ಲ. ಅದಕ್ಕೆ ನಾವು ಸಮಯ ಕೊಡಬೇಕಾಗತ್ತೆ. ಆ ಸಮಯ ಕೊಟ್ಟಾಗ ಅದು ಅದ್ರ ಪ್ರಕಾರ ಯಾವ ರೀತಿ ಸ್ಲೋ ಆಗಿ ಅದು ಹೀಲ್ ಆಗುತ್ತೆ, ಅದೇ ರೀತಿಯೇ ನಾವು ಮಾಡ್ತಿರೋಂಥ ಈ ಟೆಕ್ನಿಕಲ್ಲೂ ಕೂಡ ನಮಗೆ ಮೈಂಡಲ್ಲಿ ಫಸ್ಟು ಏನು ಬೇಕಾಗಿರೋದು, ಸ್ಟ್ರೆಸ್ ಕೊಡದಿರೋಂಗೆ ಕಾಮಾಗಿ ಪೀಸ್ಫುಲ್ಲಾಗಿ ನಮ್ಮ ಮೈಂಡನ್ನ ಇಟ್ಕೋಬೇಕು. ಆವಾಗಲೇ ಆಟೋಮೆಟಿಕ್ಕಾಗಿ ನಮ್ಮ ಬ್ರೈನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಪೀಸ್ಫುಲ್ಲಾಗಿ ಒಂದು ಜಾಗದಲ್ಲಿ ನೀಟಾಗಿ ಕೂತ್ಕೊಂಡು ಫ್ರೆಶ್ ಆಗಿರಬೇಕು. ನೀವು ಸ್ನಾನ ಮಾಡಿರಬೇಕು ಅವತ್ತು, ಮಾಡಿಕೊಂಡು ನೀಟಾಗಿ ಚಾಪೆ ಮೇಲೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು 21ರಿಂದ 54 ಸರಿ ನೀವು ಇದನ್ನು ರಿಪೀಟ್ ಮಾಡಬೇಕಾಗತ್ತೆ. ಅಂದರೆ 21 ಟೈಮ್ಸ್ ಆದರೂ ಹೇಳ್ಬೋದು, ಇಲ್ಲ 54 ಟೈಮ್ಸ್ ಆದರೂ ಹೇಳ್ಬೋದು. ಸೊ ಇಷ್ಟು ಸರಿ ನೀವು ಇದನ್ನು ರಿಪೀಟ್ ಮಾಡಬೇಕಾವಾಗ ಏನಾಗುತ್ತೆ, ನಿಮ್ಮ ಹೃದಯದ ಮಧ್ಯಭಾಗವನ್ನು ಫೋಕಸ್ ಮಾಡಬೇಕಾಗತ್ತೆ. ಅಂದರೆ ನಾನು ಹೇಳಿದಾಗೆ ಆ ಹೃದಯದ ಚಕ್ರ ಏನಿದೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರೋವಂಥ ಒಂದು ಪ್ರೊಸೀಜರ್ ಇದು. ಹಾಗಾಗಿ ನಾವು ಕಣ್ಣು ಮುಚ್ಚಿದಾಗ ನಮಗೆ ಅದೇ ಹೃದಯದ ಸೆಂಟರ್ ಅದು ನಮಗೆ ಫೋಕಸ್ ಆಗ್ತಿರ್ಬೇಕು. ಹಾಗಂತ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಸ್ಟ್ರೆಸ್ ಕೊಡಬಾರ್ದು. ಐಸ್ ಕ್ಲೋಸ್ ಮಾಡುವಾಗಲೂ ಕೂಡ ತುಂಬ ಟೈಟಾಗಿ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಬೇರೆ ಆದಂಥ ಯೋಚನೆಗಳು ಕೂಡ ಬರುತ್ತೆ. ಕಾಮಾಗಿ ಕ್ಲೋಸ್ ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಿ ನೀವೇನು ಮಾಡ್ತಿದ್ದೀರಾ, ಯಾವ ಮಂತ್ರ ಹೇಳ್ತಿದ್ದೀರಾ ಅನ್ನೋವಂಥದ್ದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಹೃದಯದ ಭಾಗವನ್ನು ಮಾತ್ರ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಒಂದು ಚಕ್ರ ನಿಮ್ಮ ಇಮ್ಯಾಜಿನೇಷನಲ್ಲಿ ಬರುತ್ತೆ. ಸೊ ಅದನ್ನು ಮಾತ್ರ ನೀವು ಫೋಕಸ್ ಮಾಡಿಕೊಂಡು ಈ ಒಂದು ಮಂತ್ರವನ್ನು ನೀವು ರಿಪೀಟಾಗಿ 21 ಟೈಮ್ಸ್ ಹೇಳಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಆದಷ್ಟು ಬೇರೆ ಯಾವ ಯೋಚನೆಗಳು ಬರದೇ ಇರೋ ರೀತಿಯಲ್ಲಿ ಟ್ರೈ ಮಾಡಿ. ಮೊದಲನೇ ದಿನ 2ನೇ ದಿನ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ.
ಪ್ರತಿಯೊಂದು ಮೆಡಿಟೇಷನಲ್ಲೂ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ತುಂಬ ಟೆನ್ಷನ್ಸ್ಗಳಿರುತ್ತೆ. ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಿ, ನೈಟ್ ಮಾಡಬೇಕಾದ್ರೆ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮ್ಸ್ ತುಂಬ ಫ್ರೆಶ್ ಆಗಿರುತ್ತೆ ಮೈಂಡು. ಆದರೆ ಈವ್ನಿಂಗ್ಸ್ ಏನಾಗುತ್ತೆ, ಆ ದಿನದ್ದೆಲ್ಲ ಏನೇನು ನಡೆದಿದೆ ಅದು ನಮಗೆ ಸೈಲೆಂಟಾಗಿ ಕೂತ್ಕೊಂಡಾಗ ಏನಾಗುತ್ತೆ, ಅದು ನಮ್ಮ ಮೈಂಡಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಆಗುತ್ತೆ. ಹಾಗಾಗಿ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಡೇ ಸೆಕೆಂಡ್ ಡೇ ಏನಾದರೂ ಯೋಚನೆ ಬಂದರೂ ಕೂಡ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡಿಕೊಂಡು ಈ ಒಂದು ಮಂತ್ರದ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ನಿಮ್ಮ ಹತ್ರ ಮಣಿ ಏನಾದರೂ ಇದ್ದರೆ ಅದು 21 ಇಲ್ಲ ಅಂದರೆ 54 ಆ ರೀತಿ ಏನಾದರೂ ಇದ್ದರೆ ನೀವು ಕೌಂಟ್ ಮಾಡ್ಕೋಬೋದು. ನೀವು ಜಾಸ್ತಿ ಟೈಮ್ ಕೂಡ ಇದನ್ನು ರಿಪೀಟ್ ಮಾಡ್ಬೋದು. ನಾನು ಹೇಳಿದ್ದು ಮಿನಿಮಮ್ 21 ಟೈಮ್ಸ್ ಹೇಳಿ ಅನ್ನೋಂಥದ್ದು. ಸೊ ನೀವು ಇದನ್ನು ರಿಪೀಟೆಡ್ ಆಗಿ ನೀವು 21 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಪೀರಿಯಡ್ಸ್ ಆ ರೀತಿ ಎಲ್ಲ ಇದ್ದಾಗ ಹೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಶುದ್ಧಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಶುದ್ಧಿ ಕೂಡ ನೋಡಬೇಕು, ಅದ್ರ ಜೊತೆ ಮೆಡಿಟೇಷನ್ ನೀವು ಮಾಡ್ತಿರೋವಂಥದ್ದು. ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ಅವಾಯ್ಡ್ ಮಾಡ್ಬೋದು. ಇಲ್ಲ ಅದು ಮುಗಿದ ನಂತರ ಮತ್ತೆ ನೀವು ಸ್ಟಾರ್ಟ್ ಮಾಡುವಂಥದ್ದು ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಮಾಡಿದಾಗ ನಿಮ್ಮ ಮೈಂಡು ನಿಮಗೊಂದು 2-3 ಡೇಸ್ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ನೀವೇ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತೀರ. ಆದರೆ ಆ ಒಂದು 2-3 ಡೇಸ್ ಕುತ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಹೀಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದು ವಾಸಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಾವು ಅಷ್ಟು ಟೆನ್ಷನ್ ಆಗ್ತೀವಿ, ನಮಗೆ ಮನಿನೇ ತುಂಬ ಇಂಪಾರ್ಟೆಂಟ್ ಅನ್ನೋವಂಥ ಒಂದು ಸಿಚುವೇಷ್ನಲ್ಲಿ ಇರೋದ್ರಿಂದ ನಮಗೆ ಅದು ತುಂಬ ಸ್ಟ್ರೆಸ್ ಕೊಡ್ತಾ ಬರುತ್ತೆ. ಹಾಗಾಗಿ ಆ ಸ್ಟ್ರೆಸ್ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ತುಂಬ ನಮಗೆ ಪೇನ್ಫುಲ್ ಆಗಿರುತ್ತೆ. ಇನ್ನೊಂದು ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. ಆ ರೀತಿಯಾದಂಥ ಸ್ಟ್ರೆಸ್ ನಮಗಿರುತ್ತೆ. ಹಾಗಾಗಿ ನಿಮ್ಮನ್ನು ನೀವೇ ಪುಷ್ ಮಾಡಿಕೊಂಡು ಈ ಒಂದು ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ 5 ಡೇಸ್ ನೀವು ಮಾಡಿದಾಗ ನಿಮಗೆ ಸ್ಲೋ ಆಗಿ ಚೇಂಜಸ್ ಗೊತ್ತಾಗುತ್ತೆ. ಆಮೇಲೆ ನೀವು ಆಟೋಮೆಟಿಕ್ಕಾಗಿ ನಿಮಗೆ ನೀವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ. 21 ಡೇಸ್ ಎಲ್ಲ ಪ್ರತಿದಿನ ನೀವು ಇದನ್ನೇ ಅಭ್ಯಾಸ ಮಾಡ್ತೀರಾ. ಹಾಗಾಗಿ ಅಷ್ಟು ಪವರ್ ಇದೆ ಈ ಒಂದು ಟೆಕ್ನಿಕಲ್ಲಿ, ಹಾಗೆ ಮಂತ್ರದಲ್ಲಿ ಕೂಡ. ಸೊ ಹಾಗಾಗಿ ಎಲ್ರಿಗೂ ರಿಸಲ್ಟ್ ಸಿಗುತ್ತೆ. ಆದರೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಾವು ಕೂತ್ಕೊಂಡು ಬೇಡ್ಕೊತಾ ಇರೋದಕ್ಕಿಂತ ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಂಡಲ್ಲಿ ನಾವು ಚಕ್ರ ಫೋಕಸ್ ಮಾಡಬೇಕಾದ್ರೂ ಕೂಡ ನಮಗೇನಾಗಬೇಕು ಅಂತ ನಾವು ಮೈಂಡಲ್ಲಿ ಅಂದ್ಕೊಂಡಿದ್ವು ಅದು ಮಾತ್ರ ರಿಪೀಟ್ ಆಗಬೇಕು. ಸೊ ಮನಿ ರಿಲೇಟೆಡ್ ಆದರೆ ಮನಿ ರಿಲೇಟೆಡ್ ಮಾತ್ರ ನಮಗೆ ರಿಪೀಟ್ ಆಗಬೇಕು. ಸ್ಟ್ರೆಸ್ ಆಗೋ ರೀತಿಯಲ್ಲಿ ರಿಪೀಟ್ ಆಗಬಾರ್ದು. ಅಂದರೆ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕು, ಆ ದುಡ್ಡು ನಂಗೆ ಬರಬೇಕು, ಈ ರೀತಿಯಾದಂಥ ಯೋಚನೆ ಅಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಮನಿ ನಿಮ್ಮ ಕಡೆಗೆ ಫ್ಲೋ ಆಗ್ತಿರೋಂಥ ಒಂದು ಸ್ಲೋ ಆಗಿ ನಿಮ್ಮ ಕಡೆಗೆ ಬರ್ತಿದೆ, ಹರಿದು ಬರ್ತಿದೆ ಅನ್ನೋಂಥ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ತುಂಬ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಹೃದಯದ ಚಕ್ರವನ್ನು ಫೋಕಸ್ ಮಾಡ್ತಾ ಈ ಒಂದು ಮಂತ್ರವನ್ನು ನೀವು ರಿಪೀಟ್ ಮಾಡಿ. ಹಾಗೆ 21 ಡೇಸ್ ನಾನು ಹೇಳಿದಾಗೆ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಲೈಫ್ ಲಾಂಗ್ ನೀವು ಬೇಕಿದ್ದರೆ ನಿಮಗೆ ಅದು ಇಂಟ್ರೆಸ್ಟ್ ಬಂದಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆಯ ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ. ಆ ನಂಬಿಕೆ ನಾನು ನಿಮಗೆ ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡಿ. ತುಂಬ ಪರಿಶುದ್ಧವಾದಂಥ ಒಂದು ವಿದ್ಯೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.